ನಾನು ನಾಗರಾಜ್ ಶೆಟ್ ಅಂತ ಕುಮಟದಿಂದ ಮಾತಾಡ್ತಿರೋದು. ನಾನು ಸೋಷಿಯಲ್ ವರ್ಕರ್ ಆಗಿದ್ದೀನಿ, ಸಾಮಾಜಿಕ ಚಿಂತಕ, ಸಾಮಾಜಿಕ ಕಳಕಳಿ ಉಳ್ಳವನಾಗಿದ್ದೀನಿ. ವಿಷಯ ಏನಂದರೆ, ಈಗಾಗಲೇ ನೇತ್ರದಾನ ಏನು ಮಾಡ್ತಾರೆ, ಕಣ್ಣು ದಾನ ಏನು ಮಾಡ್ತಾರೆ, ಅದು ನಮ್ಮ ಗ್ರಂಥಗಳ ಪ್ರಕಾರ, ಹಿಂದೂ ಗ್ರಂಥಗಳ ಪ್ರಕಾರ ಆ ಕಣ್ಣು ದಾನ ಮಾಡಿದರೆ ಅವನಿಗೆ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಅದು ಆ ಕಣ್ಣು ಕೂಡ ಮಣ್ಣಾದ್ರೆ ಮಾತ್ರ ಅದು ಆತ್ಮಕ್ಕೆ ಶಾಂತಿ ಸಿಗ್ತದೆ. ಎಲ್ಲ ಧರ್ಮದಲ್ಲೂ ಹಾಗೆ. ಯಾಕಂದರೆ ಅವರು ಕೂಡ ಈಗ ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಅವರು ಕೂಡ ಮಣ್ಣಿನಲ್ಲಿ ದಫನ್ ಮಾಡಿದ್ರು ಮಾತ್ರ ಅವರಿಗೂ ಕೂಡ ಮುಂದಿನ ಜನ್ಮ ಸಿಗ್ತದೆ ಅಂದ್ಕೊಂಡು ಗ್ರಂಥಗಳು ಹೇಳ್ತವೆ. ಮತ್ತೇನಂದರೆ, ಇದು ಎಲ್ಲ ಪಂಚಭೂತಗಳು ಎಲ್ಲರಿಗೂ ಒಂದು ಸರಿಸಮಾನವಾಗಿ ಇರೋದ್ರಿಂದ ಅದು ಯಾವುದ್ರಲ್ಲಾದರೂ ಕೂಡ ಮಣ್ಣಾಗಬೇಕು ಅಂದ್ಕೊಂಡು ಗ್ರಂಥಗಳು ಹೇಳ್ತವೆ. ಆ ಒಂದು ನಿಟ್ಟಿನಲ್ಲಿ ನಾವು ನೇತ್ರದಾನ ಏನು ಮಾಡಬೇಡಿ ಅಂದ್ಕೊಂಡು ನಾವು ಸರ್ಕಾರ ವಿರುದ್ಧ ಏನು ಹೋರಾಟಗಳು ನಾವೇನು ಹೇಳಿಕೆಗಳು ಕೊಡ್ತಾ ಇಲ್ಲ, ಅವರ ವಿವೇಚನೆ ಬಿಟ್ಟಿರೋದು. ಯಾಕಂದರೆ ನಮ್ಮ ಹಿರಿಯರು, ನಮಗೆ ಪೂರ್ವಜರು ಏನು ಹೇಳಿದರು ಅಂದರೆ, ಕಣ್ಣು ಏನು ದೇಹದಲ್ಲಿ ದಾನ ಮಾಡೋದು, ಅದು ಕಣ್ಣಿಗೆ ಜೀವ ಇರ್ತದೆ. ಜೀವ ಇದ್ದ ನಂತರ ಅದು ಮುಂದಿನ ಮುಕ್ತಿ ಸಿಗೋದಿಲ್ಲ. ಮುಕ್ತಿ ಸಿಗಲಿಲ್ಲ ಅಂದ ಕೂಡಲೇ ಅದು ಮುಂದಿನ ಜನ್ಮಕ್ಕೆ ಒಂದು ಎಡೆ ಮಾಡಿಕೊಡೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನೀವು ಕಣ್ಣು ದಾನ ಮಾಡ್ಬೋದು, ಅವರವ್ರ ವಿವೇಚನೆ ಬಿಟ್ಟಿದ್ದು. ಯಾಕಂದರೆ ನಾವು ಸರ್ಕಾರ ವಿರುದ್ಧ ಏನು ಯಾವುದೇ ರೀತಿಯಾದಂಥ ಇದನ್ನು ಸಾರ್ತಾ ಇಲ್ಲ. ನಮ್ಮ ಧರ್ಮದಲ್ಲಿ ನಾವು ಯಾವ ರೀತಿ ಹೇಳಿದ್ದಾರೆ ಅದರ ಬಗ್ಗೆ ನಾವು ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ಇದ್ರ ಬಗ್ಗೆ ಯಾವುದೇ ಅಪಪ್ರಚಾರಗಳು ಬೇಡ. ಮತ್ತೇನಂದರೆ ನಾವ್ಯಾವುದೋ ಇದ್ರ ವಿರುದ್ಧ ಅಲ್ಲ. ಯಾಕಂದರೆ ಈಗಾಗಲೇ ಎಲ್ಲರೂ ದೊಡ್ಡ ಜನನೇ ಕಣ್ಣು ದಾನಗಳನ್ನು ಮಾಡಿದ್ದಾರೆ. ಮುಂದಿನ ಇದರಲ್ಲಿ ಅವರು ದಾನ ಮಾಡಿದ್ದಾರೆ. ಮತ್ತೇನಂದರೆ ನೇತ್ರದಾನ ಒಂದು ಶ್ರೇಷ್ಠ ದಾನ ಅಂತ ಹೇಳಿದ್ದಾರೆ. ಆದರೆ ನಾನು ನಮ್ಮ ಹಿಂದೂ ಧರ್ಮದಲ್ಲಿ ಯಾವ ರೀತಿ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟ 2 ಹೇಳಿಕೆಯನ್ನು ನಾನು ನೀಡ್ತಾ ಇದ್ದೀನಿ.